ನಿಮ್ಗೆ ಹೋಗ್ ಪೇಜ್ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಆಪ್ಷನ್ಸ್ ಕಾಣುತ್ತೆ. ಪೇಜಸ್ ಹೋಗ್ತೀರಾ, ಆಡ್ ನ್ಯೂ ಪೇಜಸ್. ಇಲ್ಲಿ ಹೋದ್ರೆ ನಿಮ್ ಹತ್ರನೇ ಇದೆ. ಇದು ಬೇಕಾದ್ರೆ ಟೆಂಪ್ಲೇಟ್ ತಗೊಳ್ಳಿ, ಈ ತರ ಬರುತ್ತೆ. ಎಡಿಟ್ ಮಾಡ್ಬೋದು. ಎಡಿಟ್ ಮಾಡ್ಬೋದು. ಇದಕ್ಕೆ ಬೇಕಂದ್ರೆ ಇಮೇಜ್ ಬೇಕಂದ್ರೆ ಪ್ಯಾರಾಗ್ರಾಫ್ ಬೇಕಂದ್ರೆ ನೀವು ಏನ್ ಬೇಕು ಟ್ರೈ ಮಾಡಿ. ಸರ್, ಇವಾಗ ನಾವು ಸಿಸ್ಟಮ್ ಅಲ್ಲಿ ಮತ್ತೆ ಇಮೇಜ್ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಯೂಸರ್ ಐಡಿ ಕ್ರಿಯೇಟ್ ಮಾಡ್ತಿದ್ದೀವಿ. ಯೂಸರ್ ಈ ಸಿಸ್ಟಮ್ ಅಲ್ಲಿ ಒಂದು ಪಿಕ್ಚರ್ ಇಲ್ಲ. ನಾವು ಹೊರಗಡೆ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ತೀವಿ. ನಿಮ್ ಪ್ರಾಜೆಕ್ಟ್ ರಿಲೇಟೆಡ್ ಇದ್ದು ನೀವೇ ಕ್ರಿಯೇಟ್ ಡೌನ್ಲೋಡ್ ಮಾಡ್ಕೋಬೇಕು. ನೀವು ಮೊಬೈಲ್ ಅಲ್ಲಿ ಯಾವ್ದೋ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಎಷ್ಟು ಈಸಿಯಾಗಿ ಮಾಡ್ತೀರಿ ಅಷ್ಟೇ ಈಸಿ. ನಿಮಗೆ ಅದ್ರ ಬಗ್ಗೆ ಗೊತ್ತಾಗೋದಕ್ಕೆ ಹೌದು ಸರ್. ಆಯ್ತು, ರೆಡಿ ಆಯ್ತು. ಇನ್ನು ನಾವು ಇದನ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ನಮಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಟಾಪಿಕ್ ಯಾವ್ದಿದೆ ಅಂದ್ರೆ ಮೈ PHP ಡಿಫಾಲ್ಟ್ ಆಗಿ ಇದರಲ್ಲಿ ಇನ್ಸ್ಟಾಲ್ ಆಗುತ್ತೆ. ಡೇಟಾಬೇಸ್ ಕ್ರಿಯೇಟ್ ಮಾಡೋದು ಅಲ್ಲಿ ಡೇಟಾಬೇಸ್ ಇದೆ. ಈಗ ಕ್ವಶನ್ಸ್ ಆಮೇಲೆ ಆನ್ಸರ್ ಮಾಡ್ತೀನಿ, ನೋಡ್ಕೊಬಿಡಿ, ಕ್ಲಿಯರ್ ಆಗಿ ನೋಡ್ಕೊಬಿಡಿ. ನೆಕ್ಸ್ಟ್ ನಿಮ್ಗೆ ಲಾಸ್ಟ್ ಟಾಪಿಕ್ ಬಂದು ಈ ಕಂಟೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಟೂಲ್ ಇದೆ, ಲೈಬ್ರರಿಗೋಸ್ಕರ ಒಂದು ಟೂಲ್. ಅದು ನಾನು ಪ್ಲಗ್ ಇನ್ ಅಂತ ಹೇಳಿದೆ ಅಲ್ವಾ, ಆ ಪ್ಲಗ್ ಇನ್ ಅಲ್ಲಿ ಹುಡ್ಕೋಣ ಫಸ್ಟ್. ನೋಡಿ ಪ್ಲಗ್ ಇನ್ ಆಯ್ತಾ. ಇನ್ಸ್ಟಾಲ್ ಪ್ಲಗ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ನನಗೆ ಇನ್ಸ್ಟಾಲ್ ಆಗದೆ ಇರೋದು ಬೇಕಂತ ಹೇಳಿದಾಗ ನಾನು ಹುಡುಕ್ಬೇಕು ಆಯ್ತಾ. ಆಡ್ ನ್ಯೂ ಪ್ಲಗ್ ಇನ್ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡೋದು. ಸರ್ಚ್ ಮಾಡಿದ್ರು ಹಾ ನೋಡಿ ಇವೆಲ್ಲ ಪ್ಲಗ್ ಇದೆ, ಇದೆಲ್ಲ ಪ್ಲಗ್ ಇದೆ. ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ನನಗೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಗಿ ಲೈಬ್ರರಿದೇ ಬೇಕಂತ ಹುಡುಕ್ತಾ ಇದೆ. ನನಗೆ ಫೆಮಿಲಿಯರ್ ಆಗಿರೋದು ಹುಡುಕ್ತಾ ಇದ್ದೀನಿ, ಅದಕ್ಕೆ ನಿಮಗೆ ಇದೆಯಾ ನೋಡ್ಬೇಕು. ಡೈರೆಕ್ಟ್ ಲೈಬ್ರರಿ ಮ್ಯಾನೇಜ್ಮೆಂಟ್ ಅಂತಲೇ ಸರ್ಚ್ ಮಾಡ್ತೀವಿ. ಕೆಲವೊಂದ್ರಲ್ಲಿ ಇರುತ್ತೆ, ಕೆಲವೊಂದ್ರಲ್ಲಿ ಇಂಡಿಯನ್ ರುಟೀನಲ್ಲಿ ಇರುತ್ತೆ. ಇಲ್ಲಿ ನೋಡಿ ಏನು ಲೈಬ್ರರಿಗೆ ಸ್ಪೆಸಿಫಿಕ್ ಒಂದು ಇದು ಪ್ಲಗ್ ಇದೆ. ಆ ಪ್ಲಗ್ ಇನ್ ಹೇಳ್ಕೊಡ್ತೀನಿ. ಆ ಪ್ಲಗ್ ಇನ್ ಅಲ್ಲಿರೋ ಫೆಸಿಲಿಟೀಸ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಈಗ MS ಆಫೀಸ್ ಇದೆಯಲ್ವಾ, ಈಗ ಏನು ವರ್ಡ್ ಇದೆ, ಎಕ್ಸೆಲ್ ಇದೆ, ಪವರ್ ಪಾಯಿಂಟ್ ಇದೆ, ಎಲ್ಲ ಸೇರಿ MS ಆಫೀಸ್ ಇದೆ ಅಲ್ವಾ. ಅದೇ ರೀತಿ MS ಆಫೀಸ್ ನನಗೆ ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ. ಆ ರೀತಿ ಇದನ್ನು ಈಗ ಬುಕ್, ಈಗ ಲೈಬ್ರರಿ ಅಂತ ಹೇಳಿದ್ರೆ ಬುಕ್ ಇದೆ, ಬುಕ್ ಏನಿದೆ ಕಂಟೆಂಟ್, ಯಾವ ಡಿಪಾರ್ಟ್ಮೆಂಟ್ ಬುಕ್ ಇದೆ ಅದೆಲ್ಲ ಎಂಟ್ರಿ ಮಾಡ್ಬೇಕು. ಅದಾದ್ಮೇಲೆ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಡಿಸ್ಟ್ರಿಬ್ಯೂಟ್ ಯಾರು ಮಾಡ್ತೀರಾ? ಯೂಸರ್ ಇರ್ಬೇಕು. ಫಸ್ಟ್ ಯೂಸರ್ ನ ಆಡ್ ಮಾಡ್ಬೇಕು. ಅದಾದ್ಮೇಲೆ ನಿಮ್ಗೆ ಫೈಲ್ ಎಲ್ಲ ಬೀಳುತ್ತಲ್ವಾ, ಫೈಲ್ ಯಾರ್ಯಾರಿಗೆ ಇರುತ್ತೆ ಮೊದಲು ಯೂಸರ್ ಇರ್ಲೇಬೇಕು. ಫಸ್ಟ್ ಕಂಟೆಂಟ್ ನ ಆಡ್ ಮಾಡ್ಬೇಕು, ಬುಕ್ ನ ಆಡ್ ಮಾಡ್ಬೇಕು. ಅದೆಲ್ಲ ಪ್ಲಗಿನ್ ಅಲ್ಲಿ ಇದೆ. ನಿಮ್ಗೆ ಏನಂದ್ರೆ ಅದು ಈ ಅಂದ್ರೆ ಈ ಇಂಟರ್ಫೇಸ್ ಇದೆಯಲ್ಲ ಇವಾಗ ಚೇಂಜ್ ಇದೆ. ಅದು ಯಾವ್ದೋ ಓಲ್ಡ್ ಇಂಟರ್ಫೇಸ್ ಇದೆ, ಇವಾಗಿರೋ ಪ್ಲಗಿನ್ ಚೇಂಜ್ ಇದೆ. ಅದನ್ನ ನಾವು ಡೆಮೋ ನೋಡೋಣ ಆಯ್ತಾ. ಅದನ್ನ ನೋಡಿ ಈ ತರ
ಈ ತರ ಇರುತ್ತೆ. ಆಲ್ಮೋಸ್ಟ್ ಈ ತರ ಇರುತ್ತೆ. ಕೊನೆಗೆ ನಿಮ್ಗೆ ಏನು ಯಾವ ತರ ಕಾಣುತ್ತೆ ಅಂದ್ರೆ ಒಂದು ಅಪ್ಲಿಕೇಶನ್ಸ್ ತರ ಕಾಣುತ್ತೆ. ನಿಮ್ಗೆ ಏನೂ ಗೊತ್ತಿಲ್ಲ, ಒಂದು ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್ ನ ಡಿಸೈನ್ ಮಾಡ್ಬೋದು. ಏನು ಗೊತ್ತಿಲ್ಲ, ಒಂದು ವೆಬ್ಸೈಟ್ ನ ಡಿಸೈನ್ ಮಾಡ್ಬೋದು, ಜಸ್ಟ್ ಬಿಕಾಸ್ ಆಫ್ ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಡನ್. ಏನ್ ಮಾಡ್ಬೇಕು, ಎಲ್ಲರೂ ಝಾಪ್ ಟೂಲ್ ನ ಇನ್ಸ್ಟಾಲ್ ಮಾಡ್ಕೊಂಡು ಅದಾದ್ಮೇಲೆ ವರ್ಡ್ಪ್ರೆಸ್ ನ ಡೌನ್ಲೋಡ್ ಮಾಡಿ ಆ ಫೋಲ್ಡರ್ ಗೆ ಇನ್ಸರ್ಟ್ ಮಾಡ್ಬಿಟ್ಟು ನೀವು ರನ್ ಮಾಡಿ. ಓಕೆ, ಏನಾದ್ರು ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಕೇಳಿ ಡನ್. ಇಷ್ಟು ಪೇ ಮಾಡಿದ್ರೆ ಫೆಸಿಲಿಟಿ ಸಿಗುತ್ತೆ. ಈಗ ಅದರಲ್ಲೂ ಬೇರೆ ಬೇರೆ ಆಪ್ಷನ್ಸ್ ಸಿಗುತ್ತೆ. ಇದು ಪೇಯ್ಡ್ ಆದ್ರೆ ನನಗೆ ಬೇಡ, ಯಾಕೆ ನಾನು ಯೂಸ್ ಮಾಡ್ತಿರೋದೇ ಲರ್ನಿಂಗ್ ಪರ್ಪಸ್, ಚಾರಿಟಿ ಪರ್ಪಸ್ ಈ ತರ ಇದ್ದಾಗ ಪೇ ಮಾಡೋಕ್ಕೆಲ್ಲ ಆಗಲ್ಲ. ಆ ತರ ಇದ್ರೆ ಬೇಡ, ಆಲ್ಟರ್ನೇಟ್ ಸಿಗುತ್ತೆ, ಖಂಡಿತ ಸಿಗುತ್ತೆ. ಇದನ್ನೇ ನೀವು ಏನೋ ನಾನೇನಾದ್ರೂ ಎಡಿಟ್ ಮಾಡ್ಕೊತೀನಿ ಅಂದ್ರೆ ಇಲ್ಲ, ಇಲ್ಲೇ ಬರ್ಬೇಕಾದ್ರೆ ಇದು ಬರುತ್ತೆ, ಯಾವುದೋ ಒಂದು ಆಪ್ಷನ್ಸ್ ಅಲ್ಲಿ ಎಡಿಟ್ ಬರುತ್ತೆ, ಅಲ್ಲಿ ಹೋದ್ರೆ ನೀವು ಕೋಡ್ ಮಾಡ್ಬೋದು. ಪ್ರಾಬ್ಲಿ PHP ಸಪೋರ್ಟ್ ಮಾಡುತ್ತೆ. PHP ನಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನೀವೇನಾದ್ರೂ ಕ್ಲಾಸ್ ಮೆಥಡ್ಸ್ ಈ ತರ ತುಂಬಾ ಎಕ್ಸ್ಪರ್ಟೈಸ್ ಆಗಿದ್ರೆ ಇಲ್ಲ, ಯೂಸರ್ ಯಾರು ಇದ್ದಾರೆ ನೋಡಿ, ಯೂಸರ್ ಅಪ್ಡೇಟ್ ಮಾಡೋದಲ್ಲ ಸ್ಟಾರ್ಟಿಂಗ್. ಇಲ್ಲಿ ಚೇಂಜ್ ಮಾಡಿದ್ರೆ ನೀವು ಪಾಸ್ವರ್ಡ್ ಎಲ್ಲ ಇಲ್ಲಿ ಚೇಂಜ್ ಮಾಡ್ಕೋಬೇಕು. ಇದು ಹೌದಾ, ಯೂಸರ್ಸ್ ಆಡ್ ನ್ಯೂ ಯೂಸರ್ ಕೆಳಗಡೆ ಪ್ರೊಫೈಲ್ ಅಂತ ಇದೆಯಲ್ಲ ಸರ್? ಇದೆ, ಇದು ಪ್ರೊಫೈಲ್ ಅಷ್ಟೇ. ನೀವು ಇದನ್ನ ಡಿಸೈನ್ ಮಾಡ್ಕೋಬಹುದು. ಈಗ ಯೂಸರ್ ಒಂದೇ ಇದೆ ಅಲ್ವಾ, ಈಗ ಇನ್ನೊಂದು ಯೂಸರ್ ಕ್ರಿಯೇಟ್ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಕೇಳ್ತಲ್ಲ, ಆ ತರ ನೀವು ಇನ್ನೊಂದು ಯೂಸರ್ ನೀವು ಒಬ್ಬೊಬ್ರು ಯೂಸರ್ ಇದ್ದಾಗಲೂ ಒಬ್ಬೊಬ್ರಿಗೆ ಪ್ರಿವಿಲೇಜಸ್ ಇದ್ದಾರೆ. ಆ ತರದೆಲ್ಲ ಇಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಆಗಿ ಒಂದು ಯೂಸರ್ ಯೂಸ್ ಮಾಡ್ತೀವಿ. ಅದಕ್ಕೆ ನೀವು ಏನೇ ಯೂಸರ್ ನೇಮ್ ಮರಿಬೇಡಿ. ನೀವು ಇಲ್ಲಿ ಒಳಗೆ ಹೋಗೋಕೆನೆ ನಿಮ್ಗೆ ಆಗಲ್ಲ. ಪರ್ಟಿಕ್ಯುಲರ್ ಆಗಿ ಈ ಪ್ಲಗಿನ್ ಏನಿದೆ, ಈ ಪ್ಲಗಿನ್ ಅನ್ನ ಎಡಿಟ್ ಮಾಡೋಕೆ ಆಪ್ಷನ್ಸ್ ಇತ್ತು, ನೋಡೋಣ ಸಾಧ್ಯವಾದ ಹೇಳ್ತೀನಿ. ಗೊತ್ತಿಲ್ಲ, ಯಾವಾಗ್ಲೂ ಬರುತ್ತೆ, ಯಾವಾಗ ಅಂತಲ್ಲ, ಆಪ್ಷನ್ಸ್ ಇದೆ. ಅಲ್ಲಿ ಹೋದ್ರೆ ನೀವು ಕೋಡ್ ನೋಡ್ಬೋದು. ಇಲ್ಲ, ಈ ಟೂಲ್ಸ್ ಏನಿದೆ ನೀವು ನೋಡಿ, ಟೂಲ್ಸ್ ಇಂಪೋರ್ಟ್ ಮಾಡ್ಕೊಳ್ಳಕ್ಕೆ ಇದರಲ್ಲಿ ತುಂಬಾ ಇದೆ. ಪ್ಲಗಿನ್ ಫೈಲ್ ಏನಿದೆ ಬಂತಲ್ಲ ಟೂಲ್ಸ್ ಅಲ್ಲಿ, ಇದೇನಾದ್ರೂ ಅರ್ಥ ಆದ್ರೆ ಫೈಲ್ಸ್ ಎಲ್ಲ ಇಷ್ಟು ಅದು ಈಸಿ, ಇನ್ನೂ ಈಸಿ. ಇಲ್ಲ, ನೀವು ಐಡಿಯಾ ಹೋಗ್ಬಿಟ್ರೆ ಸಿಗುತ್ತೆ. ಪೋಸ್ಟ್ ಪೇಜಸ್ ಕ್ರಿಯೇಟ್ ಮಾಡಿದಾಗ ಹೋದ್ರೆ ನೋಡಿ, ನ್ಯೂ ಪೇಜಸ್ ಆಯ್ತಾ. ಈಗ ಯಾವ್ದೋ ಟೆಂಪ್ಲೇಟ್ ನಮ್ಗೆ ಬೇಡ, ಬೇಕಾದ್ರೆ ಹಾಕೋಬಹುದು. ಆಡ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಇಮೇಜ್ ಅಪ್ಲೋಡ್ ಕ್ಲಿಕ್ ಮಾಡಿ, ಯಾವ್ದೋ ಇದೆ ತಗೊಂಡ್ರೆ ಟೈಟ್ಲ್ ಆಡ್ ಮಾಡಿ. ಹೋದ್ರೆ ನಿಮ್ಗೆ ಹೇಳ್ಕೊಡ್ತಿತ್ತು ಎಲ್ಲ ಬರುತ್ತೆ. ಕ್ಯಾಲೆಂಡರ್ ಬೇಕಾಗ್ತದೆ, ಕ್ಯಾಲೆಂಡರ್ ಸಿಗುತ್ತೆ. ಏನಿಲ್ಲ ಹೋದ್ರೆ ನಿಮ್ಗೆ ಹಾ ಸರ್, ನಿಮ್ಗೆ ಇದೇ ಸಲ ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ಬರುತ್ತೆ. ಅದಕ್ಕೆ ಪ್ರೋಟೋಕಾಲ್ ಎಲ್ಲ ಇದೆ, CJS ಎಲ್ಲ ಕಾನ್ಫಿಗರ್ ಮಾಡಿ. ಈಗ ಏನೋ ಒಂದು URL ಗೆ ಒಂದು ಫೋಲ್ಡರ್ ಎಲ್ಲ ಅಟ್ಯಾಚ್ ಮಾಡಿ, ಅದಕ್ಕೆ ಹೋಸ್ಟರ್ಸ್ ಅಂತ ನಾವು ಇಲ್ಲಿ ಪೇಜಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಪೋಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಅಗೇನ್ ಇನ್ನೊಂದು ಇಂಪಾರ್ಟೆಂಟ್, ಅಲ್ಲಿ ಪೇಮೆಂಟ್ ಅದಕ್ಕೆ ರಿಸೋರ್ಸ್ಗೆ ಇಷ್ಟು ಅಂತ ರಿಸರ್ವ್ ಮಾಡಿರ್ತಾರೆ. ವಿತ್ ಆಡ್, ವಿತೌಟ್ ಆಡ್ ಎಲ್ಲ ಇರುತ್ತೆ. ಅದನ್ನ ತಗೊಂಡು ಅಂತ ಹೇಳಿದ್ರೆ ಎಷ್ಟು ಫೈಲ್ ಕೊಟ್ಟು ಪೋಸ್ಟ್ ಅಡ್ರೆಸ್ಗೆ ನಮ್ಗೆ ಈ ಫೈಲ್ ಆಡ್ ಮಾಡ್ತಾರೆ. ಪೋಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಹೆಂಗೆ ಬೇಕು ಆಮೇಲೆ ಬೇಕಾದ್ರೆ ಎಡಿಟ್ ಮಾಡಿ ಮತ್ತೆ ಚೇಂಜ್ ಮಾಡಿಸ್ಬೋದಲ್ಲ ಹೋಸ್ಟ್ ಅವ್ರ ಹತ್ರ.
ನಿಮ್ಗೆ ಏನಾದ್ರು ಕ್ಲಿಕ್ ಮಾಡಿದ್ರೆ ಅದು ಯಾವ ತರ ಇಂಟರ್ಫೇಸ್ ಬೇಕು ಇದು ತುಂಬಾ ಆರ್ಕಿಟೆಕ್ಚರ್